ಇವತ್ತು ಡಿಸೆಂಬರ್ 4ನೇ ತಾರೀಕು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ನಾರಾಯಣ ಗುರು ಅಧ್ಯಯನ ಪೀಠದ ಉದ್ಘಾಟನೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಮಾನ್ಯ ಯು ಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಜರುಗಲಿದೆ. ಇದರಲ್ಲಿ ಭಾಳ ಮುಖ್ಯವಾಗಿ ಅಧ್ಯಯನ ಪೀಠದ ಉದ್ಘಾಟನೆ ನಂತರ ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ ಗುರುಗಳ 100 ವರ್ಷದ ಸಂವಾದದ ವಿಚಾರದಲ್ಲಿ ಒಂದು ಸಂಕೀರ್ಣ ನಡೀತಕ್ಕಂಥದ್ದು. ತದನಂತರ ನಾರಾಯಣ ಗುರುಗಳ ಸಮಾಧಿಯಾಗಿ 100ನೇ ವರ್ಷ ಆಗಲಿದೆ ಇನ್ನೊಂದು 2 ವರ್ಷದಲ್ಲಿ. ಆ ಕಾರ್ಯಕ್ರಮ ವಿಚಾರದಲ್ಲೂ ಸಹ ಒಂದು ಸಂಕೀರ್ಣ ನಡೀತಕ್ಕಂಥದ್ದು ಮತ್ತು ಸರ್ವಧರ್ಮ ಸಮ್ಮೇಳನವೂ ಸಹ ನಡೀತಕ್ಕಂಥ ವಿಚಾರ. ಈ 3 ವಿಚಾರಗಳನ್ನು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ಮಾನ್ಯ ಶಿವಗಿರಿ ಸ್ವಾಮೀಜಿಗಳ ಒಂದು ವಿನಂತಿ ಇದೆ ಮುಖ್ಯಮಂತ್ರಿಗಳಲ್ಲಿ. ಅವರು ಒಂದು ಶಾಖಾ ಮಠವನ್ನು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾಡ್ತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಈ 4 ವಿಚಾರದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಇವತ್ತು ಏರ್ಪಡಿದ್ವಿ. ಭಾಳ ಉತ್ಸಾಹದಿಂದ ಎಲ್ಲರೂ ಸಹ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲೂ ಸಹ ಪ್ರಯತ್ನ ನಡೀತಾರೆ. ಅದು ಪ್ರಸ್ತಾಪ ಯೂನಿವರ್ಸಿಟಿ ಸಿಂಡಿಕೇಟಿಂದ ಹೋಗಿದೆ. ಅದನ್ನು ಮುಂದೆ ನೋಡೋಣ ಕಾರ್ಯಕ್ರಮದ ವಿಚಾರ. ರಾಹುಲ್ ಗಾಂಧಿಯವರು ನಿನ್ನೆ ಮಾಡಿರ್ತಕ್ಕಂಥ ಪತ್ರಿಕಾ ವಾರ್ತೆಯಲ್ಲಿ ಹರಿಯಾಣದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ಸೋಲಿಸಲಿಕ್ಕೆ ಷಡ್ಯಂತ್ರವನ್ನು ಮತ್ತು ವಾಮ ಮಾರ್ಗವನ್ನು ಅನುಸರಿಸಿದ್ರು, ಅದರ ವಿರುದ್ಧ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಸುಮಾರು 8 ಕ್ಷೇತ್ರದಲ್ಲಿ 22,000 ಮತಗಳನ್ನು ಕಳ್ಳತನ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಸೋಲಿಸಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಎಲ್ಲ ಎಕ್ಸಿಟ್ ಪೋಲ್ ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತೇಳಿ ಭಾಳ ನಿರ್ಣಾಯಕವಾಗಿ ಹೇಳಿತ್ತು. ಮತ್ತು ಪೋಸ್ಟಲ್ ಬ್ಯಾಲೆಟಲ್ಲೂ ಸಹ ಅತ್ಯಂತ ಹೆಚ್ಚಿನ ಮತ ಗಳಿಸಿದ್ದು ಕಾಂಗ್ರೆಸ್ ಪಕ್ಷ. ಅಂದರೆ 73 ಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ 18 ಮತ ಬಿ ಜೆ ಪಿಗೆ ಬಂದಿತ್ತು. ಎಲ್ಲ ದೃಷ್ಟಿಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಜನಮನ್ನಣೆ ಕಳ್ಕೊಂಡು ವೋಟ್ ಕಳ್ತನದಿಂದ ಸರ್ಕಾರವನ್ನು ಮಾಡಿದ್ರೆ ನಾವೆಲ್ಲರೂ ಸಹ ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅದನ್ನೇ ರಾಹುಲ್ ಗಾಂಧಿಯವರು ಖಂಡನೆ ಮಾಡಿದ್ದಾರೆ. ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಕಾನೂನು ಚೌಕಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ಬೇಕು ಅದು ಆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ. ಅದೆಲ್ಲ ಊಹಾಪೋಹಗಳು, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು.